ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಅವರೆಬೇಳೆ ಅಕ್ಕಿ ರೊಟ್ಟಿ. ತುಂಬಾ ರುಚಿಯಾಗಿರುವಂಥ ರೆಸಿಪಿ, ಹೆಲ್ದಿ ಕೂಡ. ಬನ್ನಿ ಇದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ. ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡಬೇಕು. ಕುದಿಯೋ ನೀರಿಗೆ ಒಂದು ಬಟ್ಟಲಿನಷ್ಟು ಅವರೆಬೇಳೆನ ಹಾಕ್ಕೋಬೇಕು. ಸುಮಾರು ಒಂದು ಚಮಚದಷ್ಟು ಕಲ್ಲುಪ್ಪು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಒಂದು ಅಗಲವಾದ ಪಾತ್ರೆಗೆ 2 ಈರುಳ್ಳಿ, 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಕಟ್ಟು ಸಬ್ಬಸಿಗೆ ಸೊಪ್ಪು, 1 ಕಟ್ಟು ಮೆಂತ್ಯ ಸೊಪ್ಪು, ಇದೆಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸುಮಾರು ಒಂದು 5ರಿಂದ 6 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. 1 ಚಮಚ ಜೀರಿಗೆ, ಅರ್ಧ ಚಮಚದಷ್ಟು ಪುಡಿ ಉಪ್ಪು. ಉಪ್ಪನ್ನು ಜಾಸ್ತಿ ಹಾಕ್ಕೋಬಾರ್ದು, ಏಕೆಂದರೆ ನಾವಲ್ಲಿ ಅವರೆಬೇಳೆ ಬೇಯಲಿಕ್ಕೇನು ಕೂಡ ಉಪ್ಪು ಹಾಕಿರ್ತೀವಿ. ಸೊ ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು, ಅದೆಲ್ಲ ನೀರು ಬಿಟ್ಕೋಬೇಕು. ಸೊ ಅವರೆಬೇಳೆ ಬೆಂದಿದೆ, ಆ ನೀರು ಸಮೇತನೇ ಹಾಕ್ಕೋಬೇಕು. ನೀರು ಸಮೇತ ಹಾಕ್ಕೊಳೋದ್ರಿಂದ ಅವರೆಬೇಳೆಯ ಘಮ ಅದರಲ್ಲಿ ಸೇರ್ಕೊಳುತ್ತೆ. ಸೊ ನೀರು ಕಡಿಮೆ ಆಯಿತು, ಮತ್ತೆ ಬಿಸಿನೀರನ್ನ ಹಾಕಿ ಕಲಿಸ್ಕೋಬೇಕು. ನೋಡಿ, ಈ ಒಂದು ಹದ ಇರಬೇಕು. ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೋತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಸುಮಾರು ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಬಿಡಬೇಕು. ನೋಡಿ, ಈ ಕಲಿಸ್ಕೊಂಡಾಗ ಕೈಗೆ ಅಂಟಬಾರ್ದು. ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ರೆಡಿ ಮಾಡ್ಕೋಬೇಕು. ಒಂದು ಬಟರ್ ಪೇಪರ್ಗೆ ಸುಮಾರು 1 ಚಮಚದಷ್ಟು ಎಣ್ಣೆ ಹಾಕಿ ಎಲ್ಲ ಕಡೆಗೂ ಸವರಬೇಕು. ಅಕ್ಕಿ ಹಿಟ್ಟಿನ ಉಂಡೆನ ತಗೊಂಡು ಎಷ್ಟು ದೊಡ್ಡದು ಬೇಕಾದ್ರೂ ನಾವು ತಟ್ಕೋಬೋದು. ಕೈಯಿಂದನೇ ಇದನ್ನು ತಟ್ಕೋಬೇಕು. ಈಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಅವರೆಬೇಳೆ ಹೇಗೆ ರೆಡಿ ಮಾಡೋದು ಅಂದರೆ, ಹಿಂದಿನ ದಿವಸ ಅವರೆಕಾಳನ್ನ ನೆನೆ ಹಾಕಬೇಕು. ಮರುದಿನ ಬೆಳಗ್ಗೆ ಅದರ ಮೇಲಿನ ಸಿಪ್ಪೆನ ತೆಗೆದ್ರೆ ಅವರೆಬೇಳೆ ರೆಡಿ ಆಗುತ್ತೆ. ಎಷ್ಟು ದೊಡ್ಡದು ಬೇಕಾದರೂ ತಟ್ಕೋಬೋದು, ಹಾಗೂ ತೆಳ್ಳಗೂ ಕೂಡ ತಟ್ಬೋದು. ಸೊ ತಟ್ಟಿದ್ದಾಯಿತು. ಹೆಂಚು ಬಿಸಿ ಆದಮೇಲೆ ಇದನ್ನು ಹಾಕ್ಕೋಬೇಕು. ಸೊ ನೋಡಿ, ಬಿಟ್ಕೋತು. ಈಗ 2 ಕಡೆಗೂ ಎಣ್ಣೆ ಹಾಕಿ ಅದನ್ನು ಸುಡಬೇಕು. ಈ ರೊಟ್ಟಿನಲ್ಲಿ ಅತ್ಯಧಿಕವಾಗಿ ನಮಗೆ ಪ್ರೋಟೀನ್ ಸಿಗುತ್ತೆ, ಹಾಗೂ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಖಂಡಿತವಾಗ್ಲೂ ಇದನ್ನು ಮಕ್ಕಳಿಗೆ ಮಾಡಿಕೊಡಿ. ಇದನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಸೊ ಈ ಅವರೆಬೇಳೆ ಅಕ್ಕಿ ರೊಟ್ಟಿ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.